ಓಂ ಶ್ರೀಯಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ವಶೇಷಾಮ್ನಾಯ ಪ್ರತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತ್ತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಮಥಾತೋ ಬ್ರಹ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃ ಪತಿಂ. ಏನು ಹೇಳಿದ್ರಿ ಈಗ? ದೇವರ ಲಕ್ಷಣ ಅಥೋಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವ ಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋಪಿ ನ ಕ್ವಚಿತ್ ಅಂಥೇಳಿ ಇದು ಅನುವ್ಯಾಖ್ಯಾನ. ಅದರಲ್ಲಿ ಉಪಾಧಿ ಖಂಡರ ಪ್ರಾರಂಭದಲ್ಲಿ ಕೋಟ್ ಮಾಡ್ತಾರೆ ಅದನ್ನೆಲ್ಲ. ಜೀವಾಂಶಾಃ ಸರ್ವ ಏವ ಚ ನಿಯಮೇನ ಅನುಸಂಧಾನವಂತಹ ಇದು ಏಕತಾ ಸ್ವತಃ. ಐಕ್ಯ ಇದ್ದರೆ ಏನಿರಬೇಕು ಅಂದರೆ, ಇನ್ನೊಬ್ಬರ ಕಾಲು ಯಾರೋ ತೊಳೆದ್ರು ನಮಗೇನು ಅನಿಸ್ಲೇ ಇಲ್ಲ, ಯಾಕೆ ನಮ್ಗೆ ಗೊತ್ತಾಗಲಿಲ್ಲ, ನಮ್ಮ ಕಾಲೇ ತೊಳೆದ್ರು ಅವಾಗ ಅನುಭವಕ್ಕೆ ಬಂತು. ಅಲ್ಲ, ಅವ್ರ ಕಾಲಕ್ಕೂ ತೊಳೆದಾಗ ಯಾಕೆ ನಮ್ಮ ಕಾಲು ತೊಳೆದ ನಮಗೆ ಅನಿಸಲಿಲ್ಲ? ಅಲ್ಲಿರೋ ಜೀವ ಬೇರೆ, ಇಲ್ಲಿರೋ ಜೀವ ಬೇರೆ, ಗೊತ್ತಾಯ್ತಾ? ಆಮೇಲೆ ಕಾಲು ಸಿಟ್ಟು ಕೈ ಮುಟ್ಟಿದ, ನಮ್ಮ ಕೈ ಮುಟ್ಟಿದ, ಮತ್ತೇನಾಯ್ತಾಗ? ಮತ್ತು ಯಾರನ್ನ ಬಿಟ್ಟರೆ ನಾವೇ ಮೇಲಿಗಾಗ ಪ್ರಸಂಗ ಬರೋಲ್ಲ, ಗೊತ್ತಾಯ್ತಾ? ಐಕ್ಯಾನುಸಂಧಾನ ಇರೋದು, ಗೊತ್ತಾಯ್ತಾ? ಇವತ್ತೆಲ್ಲೂ ಅದೇನು ತಿಳ್ಕೊಂಡ್ರು ಎಲ್ಲ ಡೈರೆಕ್ಟ್ ಕ್ವಶನ್ ಆಚಾರ್ಯರು ಎಲ್ಲರೂ ಒಂದೇ ಅಂತ ಹೇಳ್ತಿರಲ್ಲ. ಹಾಗಿದ್ದರೆ ಅನುಭವ ಒಂದೇ ಆಗಿರಬೇಕಾಗಿತ್ತು. ಏನಂತ? ಭೋಗಾನುಸಂಧಾನದಲ್ಲಿ ಐಕ್ಯ ಇರಬೇಕು. ಭೋಗ ಅಂದ್ರೇನು? ಆಯಾ ಪರಿಣಾಮದ ಅನುಭವ ಅಂತ ಅರ್ಥ. ಭೋಗ ಅಂದರೆ ಲಕ್ಸುರಿ ಅಂತ ಅರ್ಥ ಅಲ್ಲ ಅದಕ್ಕೆ. ಭೋಗ ಅಂದ್ರೇನು? ಒಬ್ಬರು ಹಸಿವೆ ಇಬ್ಬರಿಗೆ ಹಸಿವೆ ಆಗಿದೆ, ಒಬ್ರಿಗೆ ಊಟ ಹಾಕಿದ್ರು, ಅವನು ಇನ್ನೊಬ್ರಿಗೆ ಹಾಗೇ ಇದೆ, ಏನು ಇಬ್ಬರು ಒಂದೇ ಆದ್ದರಿಂದ ಅಡ್ಜಸ್ಟ್ ಮಾಡ್ಕೊಂಡು ಆಗ್ಲಕ್ಕ ಸಾಧ್ಯ? ಅದು ಒಂದೇ ಬ್ಯಾಚು, ಎಲ್ಲ ಸರಿಯೇ, ತಂದೆ ಮಗನೇ ಇರಬಹುದು, ಅದಿಬ್ಬರು ಬೇರೆ ಬೇರೆ. ಯಾತಕ್ಕೆ? ಇಬ್ಬರಿಗೆ ಹೊಟ್ಟೆ ತುಂಬ ಅವ್ನು ತುಂಬಕ್ಕಾಗಿಲ್ಲ. ಅದಿಬ್ಬರು ಒಂದೇ ಆಗಿದ್ರೆ ಏನಾಗಿಬಿಡುತ್ತಾಗ? ತುಂಬ ಹೋಗ್ಬಿಡುತ್ತೆ. ಇವ್ರ ಅಕೌಂಟಿಗೆ ಬರೋ ದುಡ್ಡು ಇನ್ನೊಬ್ಬರ ಅಕೌಂಟ್ ಹೇಗೆ ಹೋಗುತ್ತೆ? ಒಂದೇ ಅಕೌಂಟ್ ಆದಾಗ ತಕ್ಷಣ ಬಂದುಬಿಡುತ್ತೆ. ಅಕೌಂಟ್ ಬೇರೆ ಆದರೆ ಬರಲ್ಲ, ಬ್ಯಾಂಕ್ ಬೇರೆ, ಅಕೌಂಟ್ ಒಂದೇ, ನೇಮ್ ಒಂದೇ, ಅಕೌಂಟ್ ಬೇರೆ ಬೇರೆ ಅಂತ ಹಾಕಿದ ಹೋಯ್ತು ಅಲ್ಲಿಗೆ, ಗೊತ್ತಾಯ್ತಾ? ಒಂದೇ ಇದರೊಳಗೆ ಮುಂದಿನ ನಂಬರ್ ಅಕೌಂಟ್ ಒಂದಲ್ಲ, ಯಾಕೆ ಅಲ್ಲಿ ಬೇರೆ ಅಕೌಂಟ್ ಇದೆ ಟೋಟಲ್ ಇನ್ನೊಂದು ಬ್ಯಾಂಕಲ್ಲಿ ಅವನದು. ಸೊ ಅದಕ್ಕೆ ಭೋಗ ಅನುಸಂಧಾನ, ಇಲ್ಲಿ ಅಕೌಂಟ್ ಅನುಸಂಧಾನ, ಅಕೌಂಟ್ ಐಕೆ. ಟ್ಯಾಕ್ಸ್ ಯಾಕೆ ಕೊಡ್ಬೇಕು ನಾವೀಗ? ಎಲ್ಲ ಸೇರಿಸ್ಕೊಡ್ಬೇಕು, ಫ್ರಮ್ ಆಲ್ ಸೋರ್ಸಸ್ ಸೇರಿಸ್ಬೇಕು ಹೊರತು ಅಕೌಂಟ್ ಬೇರೆ, ನಿಮ್ಮ ಬೇರೆ ಪರ್ಪಸ್ಗೆ. ಆದರೆ ಇದಕ್ಕೆ ಮಾತ್ರ ಏನಿದು? ವ್ಯಕ್ತಿ ಅವನು ಪ್ಯಾನ್ ನಂಬರ್ ಕೊಟ್ಟರು ಎಲ್ಲ ನಂಬರ್ ಅದು ಕನೆಕ್ಟ್ ಆಗ್ಬೇಕು, ಇಲ್ಲೋದ್ರಿಂದ ತಪ್ಪಲ್ಲ. ಯಾಕೆ? ಇಲ್ಲರೂ ಎಸ್ಕೇಪ್ ಆಗ್ತಾನೋ. ಈ ಬೇರೆ ಪರ್ಪಸ್ ಇತ್ತು. ನೀವು ಬೇರೆ ಬ್ಯಾಂಕಲ್ಲಿ ಅಕೌಂಟ್ ಇಡಬೇಡಿ ಅಂತಾಗಲಿ, ಬೇರೆ ಬೇರೆ ಅಕೌಂಟ್ ಇಡಬೇಡಿ ಅಂತ ಹೇಳೋದಿಲ್ಲ ಅವರು. ಅದು ಎಲ್ಲದನ್ನು ಅಕೌಂಟ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ನಿಮ್ಮ ಪರ್ಪಸ್ ಏನೇ ಇರುತ್ತೆ ಮಾಡ್ಕೊಳ್ಳಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅದು ಐಕ್ಯಾನುಸಂಧಾನ ಅಂತ ಹಾಕಿ. ಯಾರ್ದೋ ಚೆಕ್ಕಿಗೆ ಇವ್ರ ದುಡ್ಡು ಇನ್ನೊಬ್ರು ತೆಗೆದು ಕೊಟ್ಬಿಟ್ಟು ದುಡ್ಡು ಜಾಸ್ತಿ ಇತ್ತು ಅಂತೇಳಿ ಕೊಡ್ಲಕ್ಕೆ ಬರೋದಿಲ್ಲ. ಅನುಸಂಧಾನ ಇಲ್ಲ ಅಲ್ಲಿ. ಯಾವುದು? ಹೌದು, ಸುಖ ದುಃಖದ ಪರಿಹಾರ. ಸುಖ ದುಃಖ ಅಂದರೆ ಏನರ್ಥ? ಆದರೆ ಒಳ್ಳೆಯದು ಕೆಟ್ಟದ್ದು. ಒಳ್ಳೆಯದಾದರೂ ಇವನಿಗೆ ಆಗಬೇಕು, ಕೆಟ್ಟದಾರ ಅವನಿಗೆ ಆಗಬೇಕು. ಯಾವುದೋ ಬಂತು ಅವನಿಗೆ ಆ್ಯಡ್ ಮಾಡಿದರು ಅಕೌಂಟಿಗೆ, ಯಾವುದೋ ಒಂದು ಅದೇ ಡಿಡಕ್ಟು ಮಾಡಿದರು, ಗೊತ್ತಾ? ಎರಡೂ ಆಗ್ಬೋದು. ಹಾಂ ಅದು ಇದನ್ನೇ ಹೇಳಿದರು. ಯಾರು ಒಪ್ಪ? ಅದೇ ಒಪ್ಪಲ್ಲ, ಇಲ್ಲ ಅಂತ ಅವನು ಒಪ್ಪಲಕ್ಕೆ ಹೋಗ್ತಾನೆ. ನಾವು ಇಲ್ಲ ಅಂತ ಹೇಳ್ತೀವಿ, ನಾವು ಇಲ್ಲ ಅಂತ ಹೇಳ್ತೀವಿ, ಅದಕ್ಕೆ ಕಾರಣ ಕೊಡ್ತಾನಂತ ಅಲ್ಲ, ಉಪಾಧಿಯಿಂದಾಗಿ ಆಗ್ತಾ ಇಲ್ಲ ಅಂತ ಹೇಳಿ. ಅನಸ್ಥೀಸಿಯಾ ಕೊಟ್ಟು ಮಾಡ್ತಾರೆ. ಈಗ ಅನಸ್ಥೀಸಿಯಾ ಉಪಾಧಿ, ಗೊತ್ತಾಯ್ತು? ಅವ್ನು ನೋಡೋನು ಕಿರಿಸ್ತಿದ್ದಾನೆ, ಆಪರೇಷನ್ ಮಾಡೋದನ್ನು ನೋಡಿದವನು ಕಿರಿಸ್ತಾನೆ, ಮಾಡಿಸ್ಕೊಳ್ಳೋನು ಸುಮ್ಮನೆ ಇದ್ದಾನೆ. ಅರ್ಥ ಆಯ್ತಾ? ಯಾಕೆ? ನಮಗೇನು ಅನಿಸುತ್ತಾಗೋ ಇವ್ರಿಗೆ ಅನುಸಂಧಾನ ಇದೆ ಅಂತಲ್ಲ, ಇವ್ರು ನೋಡಿ ಅವನಿಗೆ ಎಚ್ಚರ ಇಲ್ಲ. ಆಗ ಇಷ್ಟಾದರೂ ಕೂಡ ಇವ್ರ ಅನುಸಂಧಾನ ಏನೇನು ಗೊತ್ತು? ಇವನಿಗೆ ನೋವಾಗ್ತಿದೆ ಅಂತಿದೆ, ನಾನು ನೋವಾಗ್ತಿದೆ ಅಂತಿಲ್ಲ. ಅರ್ಥ ಆಯ್ತಾ? ನೋಡೋಣ ದುಃಖ ಬಂದಿದ್ದೆ, ಇವನು ನೋವಾಗ್ತಿದೆ, ಇವನು ನನಗೆ ಬೇಕಾದವನು, ಅದಕ್ಕೆ ಆಯಿತು ಅಭಿಮಾನದ. ಅಲ್ಲಿ ಅಭಿಮಾನ ಇಲ್ಲ, ದೇಹಾಭಿಮಾನ. ಇಷ್ಟು ಮಾತ್ರಕ್ಕೆ ಅವನು ಏನಲ್ಲ, ಯಾವ ಯೋಗಿ ಎಲ್ಲ ಏನೂ ಅಲ್ಲ, ಅವನು ರೋಗಿನೇ. ಆ ಶಕ್ತಿ ಅವ್ರಿಗೆ ಇದ್ದಿದ್ರೆ ಆಪ್ರೇಷನ್ನೇ ಬೇಕಿರಲಿಲ್ಲ ಅವನಿಗೆ. ಅನಸ್ಥೀಸಿಯಾ ಕೊಡದೇನೆ ತಡ್ಕೊಳ್ಳೋ ಶಕ್ತಿ ಇದ್ದಿದ್ರೆ ಆಪ್ರೇಷನ್ ಯಾಕೆ ಬೇಕು ಅವನಿಗೆ? ಸೊ ಅವನು ಅದು ಉಪಾಧಿ. ಅದು ಉಪಾಧಿಯಿಂದಾಗಿ ಅವನೇನಾಗಲಿಲ್ಲ, ಅನುಭವ ಬರಲಿಲ್ಲ ಅಷ್ಟೇ. ಆ ಕಾರಣ ಕೊಡ್ತಾರೋ ಆಯ್ತಾ? ಉಪಾಧಿ ಎಷ್ಟೊತ್ತಿರುತ್ತೆ ಯಾರಿಗಿರುತ್ತೆ?
ಹೇಳಿಗೆ ಉಪಾಧಿ ಎಂಬುದು ಯಾವಾಗಲೂ ಏನದು ಒಂದು ಲಿಮಿಟ್ ಟೈಮ್ ಬೌಂಡ್ ಅದು. ಯಾವಾಗಲಿದ್ರೆ ಉಪಾಧಿ ಅಲ್ಲ, ಏನಾಗುತ್ತದ ಸ್ವರೂಪ ಆಗಿಬಿಡತ್ತೆ. ಅದಕ್ಕೆ ಯಾವತ್ ಧರ್ಮ ದ್ರವ್ಯಭಾವಿ ಅಯಾವ ದ್ರವ್ಯಭಾವಿ ಮಾಡಿದ್ದಾರೆ. ಉಪಾಧಿ ಯಾವಾಗಲೂ ಏನಾಗಿರ್ಬೇಕದು ಯಾವತ್ತೋ ಅಯಾವತ್ತ ಅಯಾವತ್ತದು. ಅಯಾವತ್ತಂದರೆ ಸ್ವಲ್ಪ ಇರೋದು ಹೋಗೋದು, ಯಾವತ್ತಂದರೆ ಪೂರ್ತಿ ಇರೋದು. ಇಷ್ಟು ಅರ್ಥ ಮಾಡಿಕೊಂಡ್ರೆ ಅವ ಸಮಯ ಸರಿ ಹೋಯ್ತಾಗ. ಇವತ್ತು ಅದು ಹಾವಿನ ಎಕ್ಸಾಂಪಲ್ ಕೊಟ್ಟರು. ಹಾವು ಕಡ್ದಿದೆ, ಕೆಲವು ವಿಷಯ ಇದೆ, ಮೇನ್ ವಿಷಯ ಇಲ್ಲ, ಯಾಕೆ ಉಪಾಧಿ ಅಡ್ಡ ಇದೆ. ಬಟ್ ಇವನಿಗೆ ಸರಿಯಪ್ಪ, ಉಪಾಧಿ ಇವನಿಗೆ ಬಂತು ಸರಿ. ಇವನಿಗೆ ಹಾವು ಕಡೆ ಇನ್ನೊಬ್ರಿಗೆ ಕಟ್ಟಿ ಹಾಕಿದರೆ ಇರೋದಿಲ್ಲ, ಯಾಕೆ ಇವ್ ನಾನು ವ್ಯಕ್ತಿ ಬೇರೆಯವರು. ಇದನ್ನೆಲ್ಲ ನಮ್ಮ ವಾಕ್ಯ ವರ್ಡ್ಸ್ ಶುರು ಮಾಡಿಬಿಡ್ತಾರೆ. ವರ್ಡ್ಸ್ ಶುರು ಮಾಡಬಾರ್ದು, ಫ್ಯಾಕ್ಟ್ ಶುರು ಮಾಡೋದು. ಕಾನ್ಸೆಪ್ಟ್ ಹೇಳಿಬಿಟ್ರೆ ಅದು ಎಸ್ಕೇಪ್ ಆಗಕ್ಕೆ ಬರೋದೇ ಇಲ್ಲ. ಅರ್ಥ ಆಯ್ತಾ? ಅಲ್ಲಿ ವಾಕ್ಯಾರ್ಥ ಶುರು ಮಾಡಿದ, ಆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತೀನಿ ಮಾತು ವಿಷಯ ಚೇಂಜ್ ಆಗಿಬಿಡುತ್ತೆ. ಅಲ್ಲಿ ತಪ್ಪು ಮಾಡಬಾರ್ದು. ಕಾನ್ಸೆಪ್ಟನ್ನು ಹೇಳಿದಾಗ ಎಸ್ಕೇಪ್ ಆಗ್ಲಿಕ್ಕೆ ಬರೋದೇ ಇಲ್ಲ. ಅದು ಯಾವಾಗಲೂ ನಿಜವಾದ ಆ್ಯಕ್ಚುಯಲ್ ಕಮ್ಯುನಿಕೇಷನ್ ಅಂದರೆ ಕಾನ್ಸೆಪ್ಟ್ ಕಮ್ಯುನಿಕೇಷನ್ ಇರಬೇಕೆ ಹೊರತು ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಆಗಬಾರ್ದು. ಮತ್ತು ಇಂಗ್ಲೀಷ್ ಬರದೇ ಇದ್ದವನು ಒಳ್ಳೆ ಔಷಧಿ ಕೊಡ್ತಾನೋ ಇಲ್ಲ, ಬಂದವನು ಕೆಟ್ಟ ಔಷಧಿ ಕೊಡ್ತಾನೋ ಇಲ್ಲ. ಸೊ ಲ್ಯಾಂಗ್ವೇಜ್ ಅನ್ನೋದು ಮೀಡಿಯಾ ಅಷ್ಟೇ ಹೊರತು ಅದು ಅಲ್ಟಿಮೇಟ್ ಅಲ್ಲ. ಅಲ್ಟಿಮೇಟ್ ಯಾವುದು? ಕಾನ್ಸೆಪ್ಟ್ ಅಲ್ಟಿಮೇಟ್. ಯಾವಾಗ ಎಲ್ಲ ಒಂದೇ. ಸ್ವರೂಪೈಕ್ಯ ಅನುಸಂಧಾನ, ಇದು ನಮ್ಮದು ಅಂತಕ್ಕಂಥ ಭಾವನೆ ಬರೋದಕ್ಕೆ ಏನಂತಾರೆ ಅನುಸಂಧಾನ ಬಂತು. ಬರದೆ ಹೋದೇನಲ್ಲ ಅನುಸಂಧಾನ ಇಲ್ಲ. ಅನುಸಂಧಾನ ಎರಡಿದೆ. ಸುಖ ದುಃಖಾದಿರ್ಗೂ ಅನುಸಂಧಾನ ಒಂದು, ಉಪಾಸನೆಗೆ ಅನುಸಂಧಾನ ಒಂದು. ಅಲ್ಲಿ ಇರೋದು ಕಲ್ಲು. ನರಸಿಂಹದೇವರ ಆಹ್ವಾನ. ಎಷ್ಟೋ ಕಡೆ ನರಸಿಂಹ ರೂಪ ಅಂತ ಕರೀತಾರಲ್ಲ, ಬರೀ ಕಲ್ಲುಗಳು, ಇದೇನು ಕಾಣಿಸೋದಿಲ್ಲ ಅದರೊಳಗೆ, ಆಕಾರನೇ ಇರೋದಿಲ್ಲ. ದೊಡ್ಡ ಕ್ಷೇತ್ರ ಅವೆಲ್ಲ ಕೂಡ. ಸಿಂಹಾಚಲನೆ ಆಗಿದೆ, ದೊಡ್ಡ ಕ್ಷೇತ್ರ. ಬಟ್ ಆಹ್ವಾನ ಬಂದಿದೆ ಹಾಗೆ. ಆ ಕಲ್ಲು ಏನಾಯ್ತದೆ, ಈಗ ಋಷಿ ಪಂಚಮಿ ಕಲ್ಲಿಟ್ಟಿರ್ತಾರೆ, ವೈಶಿಷ್ಟ್ಯ ಅವರು ಆವಾಹನೆ ಮಾಡಿರ್ತಾರೆ, ಮುಗಿದ ಮೇಲೆ ಕಲ್ಲು ಅಷ್ಟೇ. ಅದು ಅನುಸಂಧಾನ. ಆವಾಹನೆ ಮಾಡಿದ್ದಕ್ಕೆ ಏನಾಯ್ತದ ಅನುಸಂಧಾನ ಬಂತು. ಅಲಂಕಾರ ಕೊಡಿಸ್ಬೇಕು ಕಾಲಕ್ಕೆ ಆಯ್ತು, ಆಮೇಲೆ ಅನುಸಂಧಾನ ಇಲ್ಲ, ಅವರ ಆಚಾರ ಹೆಸರು ಬಂದುಬಿಡ್ತದೆ. ಅಲ್ಲಿ ಅನಿರುದ್ಧಾವಸ್ಥೆ ಏನೆಲ್ಲ ಆಗ ಆಚಾರಗಳಷ್ಟೇ. ಏನ ಅಲ್ಲಿ ಬೇರೆ ಕಾಸ್ಟ್ ಕಡೆ ಒಂದೆರಡು ಎಕ್ಸಾಂಪಲ್ ಕೊಟ್ಟು ಹೇಳಿ, ಬೇಕಾಷ್ಟು ಕಡೆ ಆಗಿದೆ. ಕೆಲವು ಕಡೆ ಫಸ್ಟ್ ಕ್ಲಾಸ್ ರೂಪಗಳಿರೋದೇ ಇದೆ. ನೇಹನಾನಾಸ್ತಿ ಕಿಮಪಿ ಹರಯೋ ಅಸ್ಯ ಅದರ ಜೀವಾಂಶಾ ಸರ್ವ ಏವ ಹಿ ಯದಿ ಏಕತಾ ಸ್ವತಃ ಜೀವಾಂಶ ಇತಿ. ಏಕತಾ ಇದ್ದರೆ ಬರಲೇಬೇಕಾಗಿ. ಅಂಶಿನೋ ಅಶೇಷ ಸಂಧಾನಂ ಅತ್ಯಲ್ಪಶ್ಯಾಪಿ ವಿದ್ಯತೆ. ಎಷ್ಟು ಇಂಪಾರ್ಟೆಂಟ್ ಅದು. ಎಷ್ಟು ಗೊತ್ತು, ಸೇಮ್ ಅಕೌಂಟ್ ಅವನದೇ ಆಗಿದೆ, 10 ರೂಪಾಯಿ ಇರಬಹುದು, ಅಕೌಂಟ್ ಮಾಡಬೇಕು ಅವನು. ಯಾಕೆ ಅವನದೇ ಅದು. ಇನ್ನೊಂದು ಬೆತ್ತಲೆ ತನ್ನ ಅಕೌಂಟ್ ಇದೆ, 10 ರೂಪಾಯಿ ಮಾಡಬೇಕು ಅವನು, 1 ರೂಪಾಯಿ ಮಾಡಬೇಕು. ಇನ್ನೊಂದು ಕಡೆ ಕೋಟಿ ರೂಪಾಯಿ ಬಂದರೂ ಮಾಡಲಿಲ್ಲ, ಯಾಕಂದ್ರೆ ಬೇರೆ ಅಕೌಂಟ್ ಅದು. ಕೋಟಿ ರೂಪಾಯಿ ಇದ್ರೂ ಸಂಬಂಧ ಇಲ್ಲ, 1 ಪೈಸೆಗೂ ಸಂಬಂಧ ಇದೆ. ಆದ್ದರಿಂದ ಅದು ನೋಡಿ ಪದ ಇದೆ ನೋಡಿ, ಅಂಶನೋ ಅಶೇಷ ಸಂಧಾನಂ ಅತ್ಯಲ್ಪಶ್ಯಾಪಿ ವಿದ್ಯತೆ. ಮುಳ್ಳು ಚುಚ್ಚರಿ ಇಷ್ಟು ಎಲ್ಲ ಮುಳ್ಳು ಇರುವೆ ಕಚ್ಚಿದ್ರು ಇವನಿಗೆ ಅನುಸಂಧಾನ ಬಂತು. ಅವನು ಆಪ್ರೇಷನ್ ಮಾಡಿದ್ರು ಅವನಿಗೆ ಆಗಲಿಲ್ಲ. ಗೊತ್ತಾಯ್ತು, ಇರುವೆ ಕಚ್ಚಿದೆ ಮೈನ್ಯೂಟಾಗಿ, ಅಷ್ಟಕ್ಕೆ ಅನುಸಂಧಾನ ಬಂದಿದೆ. ಒಬ್ಬನು ಇದನ್ನ ಹಚ್ಕೊಂಡ್ಬಿಟ್ಟಿದ್ದಾನೆ ಅನ್ನೋದು ಬರುತ್ತಲ್ಲ, ಏನು ಹಚ್ಕೋತಾರೆ ಮೈಗೆ, ಸೊಳ್ಳೆಗೆ. ಅವನಿಗೆ ನಿದ್ದೆ ಗೊರಕೆ ಹೊಡಿತಿದ್ದಾನೆ, ಇವನು ನಿದ್ದೆ ಬರ್ತಾ ಇಲ್ಲ. ಯಾಕೆ ಅವನು ಹಚ್ಕೊಂಡು ಇವನಿಗೆ ಯಾಕೆ ಆಗೋದಿಲ್ಲ ಅಂತ, ಇವನು ಬೇರೆ ಅವನು ಬೇರೆ. ಅನುಸಂಧಾನ ದೇಹದ ವ್ಯಕ್ತಿತ್ವ ಬೇರೆ ಎಂಬುದೇ ಉಪಾಧ್ಯ. ಅದೆಲ್ಲ ಸರಿಯಾಗಿ ಮನನ ಮಾಡಿದರೆ ಆಗ ಅವರು ಅದ್ವೈತ ಹೇಳೋದು ಸಾಧ್ಯ ಆಗೋದಿಲ್ಲ. ಮಾತಾಡ್ಬೋದೇ ಹೊರತು ಮನಸ್ಸಲ್ಲಿ ಒಪ್ಲಕ್ಕಾಗಲ್ಲ. ಈಶಸ್ಯ ಅಚಿಂತ್ಯ ಶಕ್ತಿತ್ವಾತ್ ಆಶಕ್ಯಂ ಕಾಪಿ ವಿದ್ಯತೆ ಶೇಷತಾ ಅನುಪವನ್ನ ಇವ ಯದಿ ಜೀವೈ. ನೋಡಿ ಎಷ್ಟು ಸಾರಸ್ಯ ಅಂದರೆ, ಕೆಲವು ಸರ್ತಿ ದೇವರ ಅನುಸಂಧಾನ ಬರದಂತೆ ಮಾಡಿಬಿಡ್ತಾನೆ. ಹಾಗಾಗತ್ತೆ ಅಂತ ಕೇಳಿ ದೇವ್ರು ಮಾಡ್ತಾನೆ, ಇವನಿಗಾಗಿಲ್ಲ. ಡಾಕ್ಟ್ರ್ ಕೆಪಾಸಿಟಿ ಏನೀಗ ಅನಸ್ತೇಷಿಯಾ ಕೊಟ್ಟಿದ್ದಾನೆ, ಮತ್ತು ಎಷ್ಟು ಶಕ್ತಿ ಇದೆ ಆತ ಡಾಕ್ಟ್ರಿಗೆ ಯೋಚನೆ ಮಾಡಿ. ಏನು ತೆಗೆದ್ರೂ ಗೊತ್ತಾಗಲ್ಲ ಮನೆಗೆ. ಆರಾಮ ಮನೆಗೆ ನೋಡಿದ್ರೆ ಸುಖವಾಗಿ ನಿದ್ದೆ ಮಾಡ್ತಾನೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಎಚ್ಚರಣೆ ಇಲ್ಲ ಅವನಿಗೆ. ಇದು ಯಾರ ಶಕ್ತಿ? ಡಾಕ್ಟ್ರ್ ಶಕ್ತಿ. ಹೊತ್ತಾನೆ ಡಾಕ್ಟ್ರ್ ಶಕ್ತಿ. ಅದೇ ರೀತಿಯೇ ದೇವ್ರು ಏನು ಮಾಡ್ತಾನೆ, ಭೂಲೋಕದಲ್ಲಿ ದೇವತೆ ಅವತಾರ ಮಾಡಿದಾಗಲೂ ಕೂಡ ಕೆಲವು ಸತ್ಯ ಏನು ಮಾಡ್ತಾನೆ, ವಿದುರ ಇದ್ದಾನೆ, ಹೋಗಬೇಡ ಅಂತ, ವಿದುರ ಜೊತೆಗೆ ಬರಬೇಡ, ನಾನು ಹೋಗ್ತೀನಿ ತಾನೇ. ಇಬ್ಬರೇ ಕೂಡ ದೇವರ ಶಕ್ತಿ. ಅದು ಏನು ಮಾಡಿಬಿಟ್ಟ ಪರಮಾತ್ಮ, ತಾತ್ಕಾಲಿಕವಾಗಿ ಅಡ್ಡ ಬಂದ. ಅವ್ರಿಗೆ ಏನಂತ ಅನುಸಂಧಾನ ಕೊಡಲಿಲ್ಲ. ಆಗ ಕೊಟ್ಟರೆ ಇಬ್ಬರು ಒಪಿನಿಯನ್ ಒಂದೇ ಆಗಬೇಕಾಗಿತ್ತು, ಮತ್ತು ಆಗಲಿಲ್ಲ. ಯಾಕೆಂದರೆ ಉಪಾಧಿ ಅದು. ಇದು ಯಾವುದು ಅಲ್ಟಿಮೇಟ್ ಉಪಾಧಿ ಯಾವುದು ಅಂತ ಕೇಳಿದರೆ ಭಗವಂತನ ಸಾಮರ್ಥ್ಯನೇ ಅಲ್ಟಿಮೇಟ್. ಒಂದೇ ಆಗಿದ್ದರೂ ಸಹ ತರಲಿಲ್ಲ. ಅದು ವಿಶಿಷ್ಟವಾದ ಅನುಭವ. ಇದು ದೇವರ ಶಕ್ತಿ. ಆದ್ದರಿಂದ ನೋಡಿ, ಈಶಸ್ಯ ಅಚಿಂತ್ಯ ಶಕ್ತಿತ್ವ ನಾ ಅಶಕ್ಯಂ ಕಾಪಿ ವಿದ್ಯತೆ. ದೇವರು ಯಾವ ರೀತಿ ಬೇಕಾದ್ರೆ ಕೊಡ್ಬೋದು. ನಮಗೆ ಹಾಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದು ಅವ್ರು ಹೇಳಬಾರ್ದು. ಯಾಕೆ? ಇಂಥ ದೇವರಲ್ಲ ಅವರ ದೇವರು.
ನಿರ್ಗುಣ ಬ್ರಹ್ಮ ಏನು ಮಾಡಕ್ಕೆ ಬರುತ್ತೆ ಪಾಪ ಆತಕ್ಕೆ. ಇವರೇನು ಹೇಳಬೇಕು ನೋಡಿ, ಸ್ವಾಮಿ ಹೀಗಿದೆ, ನೀವು ಹೇಳೋದು ಕರೆಕ್ಟು, ನಮಗೂ ಒಂದು ಹೊಡಿತು. ಈಗ ಏನು ಹೊಡಿತು? ನಮ್ಮ ಬ್ರಹ್ಮ ಜೀವ ಆಗಿಬಿಟ್ಟ, ಅಚಿಂತ್ಯ ಶಕ್ತಿಯಿಂದಾಗಿ ಏನು ಮಾಡಿಬಿಟ್ಟಿದ್ದಾನೆ ಬ್ರಹ್ಮ. ಈಗ ಅವನಿಗಾಗ ಅನುಭವ ತನಗೆ ಬರದಂತೆ ನೋಡ್ಕೋತಾ ಇದ್ದಾನೆ. ಅವ್ರಿಗೆ ಆಗೋದಕ್ಕೂ ತನಗಾಗಬಾರ್ದು, ತನ್ನ ಸುಖ ಅವನಿಗೆ ನೋಡ್ಕೋತಾ ಇದ್ದಾನೆ ಅಂತ ಕೇಳಿದರೆ, ಇದು ಯಾವ ಅಚಿಂತ್ಯ ಶಕ್ತಿ ಇದು? ಈ ಗಲಾಟೆ ಯಾಕೆ ಮಾಡ್ಕೋಬೇಕು? ಅಚಿಂತ್ಯ ಶಕ್ತಿ ಕಾಲು ಬರ್ಕೋಬೇಕಾ? ಅಚಿಂತ್ಯ ಶಕ್ತಿ ಅಂಥೇಳಿ ಅಚಿಂತ್ಯ ಶಕ್ತಿ ವಿಶಿಷ್ಟ ಎಲ್ಲಿ ಬರ್ಬೇಕಾದ್ರೆ ಯಾವಾಗಲೂ ಹಿರಿಬೇಕು, ಹರಡಾಗಬೇಕೆ ಹೊರತು ಫೇಲ್ ಆಗಿಬಿಟ್ಟು ಅಚಿಂತ್ಯ ಶಕ್ತಿ ಇಲ್ಲ. ಅದು ಎಲ್ಲ ಸಬ್ಜೆಕ್ಟು ಫೇಲು. ಏನು ಅಚಿಂತ್ಯ ಶಕ್ತಿ ಅಂತಾರೆ ಯಾರು? ಮಹಾ ದಡ್ಡ ಅಂತ ಕರೀತಾರೆ. ಎಲ್ಲದರಲ್ಲೂ 100 ಮೇಲೆ ಇದ್ದಾನೆ. ಅದು ಭಾರಿ ದೊಡ್ಡಿದ್ದಾನೆ, ಎಕ್ಸ್ಪ್ಲೇನ್ ಯೋಚನೆ ಮಾಡೋದೇ ಕಷ್ಟ, ಇದು ಭಾರಿ ಗ್ರೇಟ್ ಅಂತ. ಇನ್ನೂ ಜೇರಣ ಆಗಿಬಿಟ್ರೆ ಕ್ಲಾಸಿಗೆ ಹೋಗಿಲ್ಲ ಅವನು ಒಂದು ದಿವಸ ಕೂಡ, ಅದು ಬಂದು ಭಾರಿ ಗ್ರೇಟ್ ಆಗಿ ಅವ್ರು ಕಿವಿ ಬೇರೆ ಕೇಳೋದಿಲ್ಲ, ಪಾಠ ಹೇಳಿದ್ರೆ ಕಿವಿ ಫಸ್ಟ್ ರ್ಯಾಂಕ್. ಏನೋ ಇದು ಸಮಥಿಂಗ್ ಇಸ್ ಗ್ರೇಟ್ ಅದಂದರೆ ಅವ್ರು ನಮ್ಮ ಕಾನ್ಸೆಪ್ಟ್ ಉಪಯೋಗ ಟ್ರೈ ಮಾಡ್ತಾರೆ ಕೆಲ ಕಡೆಗೆ. ನಾವೇನು ಎಕ್ಸ್ಪ್ಲೇಷನ್ ಕೊಡ್ತೀವಿ ಅಲ್ಲಿ ಟ್ರೈ ಮಾಡ್ತಾರೆ, ಬಟ್ ಬರೋದಿಲ್ಲ. ಯಾತಕ್ಕೆ ಅಂದರೆ ಅವ್ರ ದೇವರಿಗೆ ಆ ಶಕ್ತಿನೇ ಇಲ್ಲ. ಇಲ್ಲಿ ಡಾಕ್ಟ್ರ್ ಆದವನಿಗೆ ಶಕ್ತಿ ಇದೆ, ಉಳಿದವ್ರಿಗೆ ಹೇಗೆ ಶಕ್ತಿ ಬರುತ್ತೆ? ಅದು ಅನಸ್ತೇಷಿಯಾ ಇಂಜಿನಿಯರ್ ಕೊಟ್ಟರೆ ಏನಾಗ್ತಾನೆ? ಬಾರ್ಡ್ರ್ ಕೇಸ್ ಅದು ಅಟೆಂಪ್ಟೆಡ್ ಬಾರ್ಡರ್ ಆಗುತ್ತೆ ಅದು. ಅವ್ನು ಕೊಡೋದು ಸಂಬಂಧಪಟ್ಟವನೇ ಕೊಡು. ಇವ್ರು ಸರ್ಜರಿ ಮಾಡೋ ಇವನು ಡಾಕ್ಟ್ರು ಅನಸ್ತೇಷಿಯಾ ಕೊಡಬಾರದು, ಬೇರೆಯೇ ಇರ್ತಾನೆ. ಅಯ್ಯೋ ಹೌದು, ಇವು ಮಾಡಿ ಅವ್ರಿಗೆ ಅವ್ರಿಗಾದ್ಮೇಲೆ ಶುರು ಮಾಡ್ತಾರೆ ಕೆಲಸನ. ಅದು ಎಲ್ಲರೂ ಒಂದೇ ಮಾಡಕ್ಕೆ ಕೊಟ್ಟರೆ ಏನಾಗುತ್ತೆ? ಅಲ್ಲಿಗೆ ಫಜಿತ ಆಗುತ್ತೆ. ಒಂದು ಧರ್ಮದಲ್ಲೇ ಮತ್ತು ಅನೇಕ ವೇರಿಯೇಷನ್ಗಳು. ಕ್ಲರ್ಕ್ಗಳಲ್ಲಿ ಎಷ್ಟು ವೆರೈಟಿ ಇಲ್ಲ, ಕೇಸ್ ವರ್ಕರ್ ಬೇರೆ ಆಗಿಬಿಡ್ತಾನೆ ಆ ಕಡೆಗೆ, ಅವ್ನ ಪರ್ಪಸ್ಸೇ ಬೇರೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಫಾಲೋ ಮಾಡ್ತಾರೆ ಮಧ್ವ ಸಿದ್ಧಾಂತನೇ ನಾವು. ಈಶೇಚ್ಛೆ ಅದೇ ಅದೆಲ್ಲ ಅನುಭವಕರ ಮಾಡ್ತಾನೆ ದೇವರು. ಸಾಕ್ಷಿಗಿರೋ ಶಕ್ತಿನ ಬೇಕಾದ್ರೆ ದೇವ್ರು ಏನು ಮಾಡ್ತಾನೆ? ಬ್ಲಾಕ್ ಮಾಡ್ತಾನೆ, ಬರದಂತೆ ಮಾಡ್ತಾನೆ. ಇವರು ಹೇಗೆ ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ, ಅನಸ್ತೇಷಿಯಾ ಕೊಟ್ಟು ಡಿಸ್ಕನೆಕ್ಟ್ ಆಗಿಬಿಡ್ತಾನೆ. ಏನೇನು ಗೊತ್ತಾಗೋದಿಲ್ಲ, ಆಗಿರುತ್ತೆ. ಆಮೇಲೆ ಆಯ್ತಾ ಅಂತವ್ರು ಯಾರು ಹೇಳಬೇಕಷ್ಟೇ ಆಯಿತು ಅಂತೇಳಿ, ಅಷ್ಟು ಕೂಡ ಎಚ್ಚರ ಇಲ್ಲ. ಇದು ಡಾಕ್ಟ್ರ್ ಶಕ್ತಿ, ಔಷಧಿ ಪವರ್. ಡಾಕ್ಟ್ರು ಔಷಧಿ ಎಲ್ಲ ಸೇರಿ ದೇವರಿಗೆ ಅಂದರೆ ಏನು ಹೇಳಬೇಕಾಗಿಲ್ಲ. ನೀವು ಆ ಎಕ್ಸಾಂಪಲ್ ತೊಗೊಂಡು ಹೇಳಬಾರ್ದು. ನಾವು ಒಪ್ಪೋ ದೇವರನ್ನು ನಾವು ಮಾತಾಡ್ತೀವಿ ಹೊರತು ನೀವು ಅಂತ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಒಪ್ಪೇ ಇಲ್ಲ ಅಂತ ದೇವ್ರನ್ನ. ನಿಮ್ಮ ದೇವ್ರ ಅಂಥವ್ರು ಅಲ್ಲೇ ಅಲ್ಲ. ನಿಮ್ಮ ದೇವರು ಪೇಷಂಟ್. ಆ್ಯಕ್ಚುಲಿ ಅವ್ರ ದೇವರು ಯಾರು? ವೈದ್ಯ ಅಲ್ಲ, ಆತ ಪೇಷಂಟ್. ಆದ್ದರಿಂದ ನೀವು ಡಾಕ್ಟ್ರಿಗೆ ಹೇಳೋ ಕೂಡ ಪೇಷಂಟಿಗೆ ಹೇಳೋಕ್ಕೆ ಹೋಗಬಾರ್ದು.